ಅವ್ರಿಗೆ ಅಧಿಕಾರ ಬೇಕು, ನಮಗೆ ಜನಸೇವೆ ಬೇಕು. ಈ ನಮ್ಮ ಜನನೂ ಅಧಿಕಾರ ಕೊಟ್ಟು ಅದನ್ನು ಪ್ರಶ್ನೆ ಮಾಡುವಂಥ ದಿನ ಬಂದಾಗ ಅವ್ರಿಗೆ ಜ್ಞಾನೋದಯ ಆಯ್ತದೆ, ಅವರು ಪ್ರಾರಂಭ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. 2028ಕ್ಕೆ ನಾನು ಹೇಳ್ತಾ ಇಲ್ಲ, ಈ ರಾಜ್ಯ ಜನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕಿತ್ತೊಗಿಬೇಕು ಅಂತ. ಅದರಲ್ಲೂ ಒಂದು ಮೆಟ್ಲು ತಾಲೂಕು ಆಗ್ಬೋದು, ಮಾಗಡಿ ತಾಲೂಕು. ಆ ದೃಷ್ಟಿಯಲ್ಲಿ ಹಿಂದೆ ಅವರು MLA ಕ್ಯಾಂಡಿಡೇಟ್ ಆಗಿ ನಿಂತಿದ್ದರು. ತಾಲೂಕಿನಲ್ಲಿ ಸಾಕಷ್ಟು ಕೆಲಸ ಮಾಡಿದರು. ಸಾಕಷ್ಟು ಯಾರು ಎಷ್ಟೇ ಸಾರಿ ಗೆದ್ದರೂ ಒಂದು ಸೈಟ್ ಕೊಡೋಕ್ಕೆ ಅವರ ಸ್ವಂತ ದುಡ್ಡಿನಲ್ಲಿ ಸೈಟ್ ಕೊಡೋಕ್ಕೆ ಪ್ರಾರಂಭ ಮಾಡಿಲ್ಲ. ಆ ಥರ ಒಂದು ಸೈಟ್ ಕೊಡೋಕ್ಕೆ ಪ್ರಾರಂಭ ಮಾಡಿದರು. ಅದೆಲ್ಲ ಇವಾಗ ಈಡೇರಿಸುವಂಥ ಅವಕಾಶ ತಾಲೂಕು ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ನೇಮಕ ಮಾಡಿದೆ. ಈಗ ಐಮಾಸ್ ಲೈಟ್ಗಳನ್ನ ಎಲ್ಲ ಕಡೆ ಹಾಕ್ತಾಯಿದ್ದಾರೆ. ಪಕ್ಷ ಸಂಘಟನೆಗೆ ಮತ್ತು ಈ ತಾಲೂಕಿನ ಗೆಲ್ಲೋದಕ್ಕೆ ಪೂರಕವಾಗಿ ಹಿಂದೆ ಕ್ಯಾಂಡಿಡೇಟ್ ಆಗಿದ್ದರು. ಇನ್ನೂ ಹೆಚ್ಚು ಒತ್ತು ಸಿಗುತ್ತೆ ಅಂತೇಳಿ ವೀರಭದ್ರಪ್ಪನವ್ರಿಗೆ ಹಿಂದೆ 2.5 ವರ್ಷಗಳ ಕಾಲ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂದೆ ಧನಂಜಯ ಅವರು ಇದ್ದರು, ಅವರು 3 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಸಹಕಾರ ತೆಗೆದುಕೊಂಡು ಒಳ್ಳೆ ಕೆಲಸ ಮಾಡಲಿ. ಪ್ರಸಾದ್ ಗೌಡರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಮೀಸಲಾತಿ ಕೊಟ್ಬಿಟ್ರೆ ಕೆಳವರ್ಗ ಜನ, ತುಳಿತಕ್ಕಾದ ಒಳ ಜನ ಮೇಲೆ ಬಂದುಬಿಟ್ರೆ ನಮ್ಮನ್ನು ಯಾರು ನಮ್ಮ ಮಾತು ಕೇಳಲ್ಲ ಅಂಥೇಳಿ ಅವರಿಗೆ ಒಂದು ಭಾವನೆ ಇದೆ. ಅವರು ಇಷ್ಟು ವರ್ಷ ಆಳ್ಕೊಂಬಂದಿದ್ದಾರೆ. ಎಲ್ಲಿ ನಮ್ಮ ಕೈ ತಪ್ಪುತ್ತೋ, ಈಗ ಆಲ್ರೆಡಿ ನೋಡ್ತಾ ಇದ್ದೀರಲ್ಲ ಚುನಾವಣೆಗಳು ನಡೆದಂಥ ಚುನಾವಣೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಏನೇನು ಪಾಠ ಕಲಿಸ್ತಾ ಇದ್ದಾರಂತ, ಆ ಪಾಠ ನಮಗೂ ನಿರಂತರವಾಗಿ ಆಗುತ್ತೆ ಅಂತ ಅವ್ರ ಭಯ. ಅದಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸಕ್ಕೆ ವಿರೋಧ ಮಾಡ್ತಾರೆ. ಅವರೇನು ಸಕ್ಸಸ್ ಆಗಲ್ಲ. ಕಾಂಗ್ರೆಸ್ಸು 28ಕ್ಕೆ ಈ ರಾಜ್ಯದಲ್ಲಿ ಧೂಳಿಪಟ ಆಗುತ್ತೆ. ನಮ್ಮ ತಾಲೂಕಲ್ಲಿ ನಮ್ಮ ರೈತಾಪಿ ಜನ ಕುರುಕ್ಷೇತ್ರ, ಜಗದ್ಗುರು ಬಸವೇಶ್ವರ ಪೌರಾಣಿಕ ನಾಟಕವನ್ನು ಇಡೀ ರಾತ್ರಿ ಎಲ್ಲ ಆಡಿ ಬೆಳಗ್ಗೆ ಮಂಗಳಾರತಿ ಮಹಾಮಂಗಳಾರತಿ ಆಗ್ತಾರೆ. ಇವ್ರು ಹಂಗಲ್ಲ, ಬೆಳಗಿನ ನಾಟಕ ಇದು, ಬೆಳಗಿನ ಐ ಡ್ರಾಮಾ. ನಾನು ಹೇಳ್ತೀನಿ, ಅದೇನೋ ನಾನು ಕೇಳ್ತಾ ಇದ್ದೆ, ಅಲ್ಲೆಲ್ಲೋ ಅಲ್ಸ್ಬೇಲೆ ಹತ್ರ ಅರೆಸ್ಟ್ ಮಾಡಿದ್ರು ಅಂತ, ತಡೆ ಹಿಡಿದ್ರು ಅಂತ. ಬೆಂಗಳೂರಲ್ಲಿ ಯಾಕೆ ತಡೆ ಹಿಡಿಲಿಲ್ಲ? ಎ ಮಂಜು ಅವ್ರನ್ನ ಪಾರ್ಟಿ ಆಫೀಸಲ್ಲಿ ಯಾಕೆ ತಡೆ ಹಿಡಿದ್ರು? ಅವ್ರನ್ನ ಅಲ್ಲೇ ಹೋಗಿ ಒಟ್ಟಿಗೆ ಇಬ್ಬರನ್ನ ಒಟ್ಟಿಗೆ ತಡೆ ಹಿಡಿಬೋದಾಯ್ತಲ್ಲ. ಇವೆಲ್ಲ ಐ ಡ್ರಾಮಾ. ಈ ಐ ಡ್ರಾಮಾ ಬಿಟ್ಟು ನಾನೇನಾದರೂ ಯಾರಿಗಾದ್ರೂ ಹರ್ಟ್ ಆಗಿದ್ದರೆ, ದಾಖಲಾತಿಗಳಿಲ್ಲ ಅಂತ ಏನಾನ ಪೂರಕವಾದರೆ ಕೊಡಲಿ, CODಗೆ ಮಾನನಷ್ಟ ಮೊಕದ್ದಮೆ ಹಾಕಲಿ. ತಪ್ಪಿತಸ್ಥರು ಯಾರಿದ್ರೆ ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಆಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರು ಹೊರಬರಲಿ, ಅವರು ಜೈಲು ಅನುಭವಿಸ್ಲಿ. ರೈತಾಪಿ ಹಣ ಚಿನ್ನ ಅವ್ರಿಗೆ ನೇರವಾಗಿ ತಲುಪಲಿ ಅಲ್ವಾ? ಈ ಡ್ರಾಮಾ ಬಿಟ್ಟು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ, ನಾಗರಿಕರಿಗೆ ದಿಕ್ಕು ತಪ್ಪಿಸ್ಬೇಡಿ. ಈ ಐ ಡ್ರಾಮಾ ಬೆಳಿಗ್ಗೆ ಹೊತ್ತು ಬೇಡ, ಪೂರ್ಣ ಮಾಡಿ.